ಇಲ್ಲ, ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಎಲ್ಲನೂ ಸಹಿಸ್ಕೊಂಡು ಹೋಗೋದಕ್ಕಾಗಲ್ಲ. ನನಗಿದೆಲ್ಲ ಇಷ್ಟ ಇಲ್ಲ, ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಪ್ರಿಯಂಗೆ ಹೇಳ್ಬಿಡ್ಬೇಕು. ಹಾಲು. ನನಗೆ ಬೇಡ. ಸ್ವಲ್ಪ ಕುಡೀರಿ. ಏನು ಮಾಡ್ತಿದ್ಯಾ? ನನಗಿದೆಲ್ಲ ಇಷ್ಟ ಆಗಲ್ಲ. ಮೇಲೆ ಹೇಳು. ಚೈತು. ಮಮ್ಮಿ, ಚೈತು, ಟ್ರಿಪ್ ಹೇಗಿತ್ತು? ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ನಾವು ಸ್ಕೂಲ್ ಅವರು ಎಲ್ಲ ಹೋಗಿದ್ವಿ. ಆದ್ರೆ ಹೋದ್ ಸರಿ ಚಿರು ಬಂದಿದ್ದ. ಈ ಸರಿ ನಾನು ಒಬ್ಬಳೇ ಹೋಗಿದ್ದೆ. ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಮಮ್ಮಿ. ಮಮ್ಮಿ, ಇದೇನಿದು ಲಗೇಜ್ ತಂದಿದ್ದೀರಾ? ಓ, ನೀವು ಟ್ರಿಪ್ಗೆ ಹೋಗ್ತೀರಾ? ಇದು ಒಂಥರ ಟ್ರಿಪ್ ಇದ್ದ ಹಾಗೆ. ಹೌದಾ ಮಮ್ಮಿ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಷ್ಟು ದಿನ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಅಂತ ಗೊತ್ತಿಲ್ಲ. ಹೋದ್ರೆ ವಾಪಸ್ ಬರಲ್ಲ. ಏನ್ ಹೇಳ್ದೆ ಮಮ್ಮಿ? ನೀವು ಬರೋದಿಲ್ವಾ? ಚೈತು, ನಾನು ಹೇಳಿದ ಹಾಗಲ್ಲ. ಜೀವನದಲ್ಲಿ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತೀವಿ. ಕೆಲವ್ರು ವಾಪಸ್ ಬರ್ತಾರೆ, ಕೆಲವ್ರು ವಾಪಸ್ ಬರಲ್ಲ. ಚಿರು ತರನಾ? ಚೈತು, ಈಗ ಚಿರು ವಿಷಯ ಯಾಕ್ಬಿಡು. ನಾನು ಬರ್ತೀನಿ ಮಮ್ಮಿ ನಿಮ್ ಜೊತೆ. ಇಲ್ಲ ಇಲ್ಲ, ನೀನ್ ಬರಬಾರ್ದು. ನಾನು ಮಾತ್ರ ಹೋಗ್ಬೇಕು. ನೀವು ಒಬ್ಬರೇ ಹೋದ್ರೆ ನನಗೆ ಭಯ ಆಗುತ್ತೆ. ನೀವು ಹೋಗ್ಬೇಡಿ ಪ್ಲೀಸ್, ನನ್ನ ಜೊತೆನೇ ಇರಿ. ನಾನು ಎಲ್ಲಿಗೂ ಹೋಗಲ್ಲ ಚೈತು, ತಮಾಷೆ ಮಾಡಿದೆ ಅಷ್ಟೇ. ನಾನು ಇನ್ಮೇಲೆ ಇದೇ ರೂಮಲ್ಲಿ ನಿನ್ನ ಜೊತೆ ಇರ್ತೀನಿ. ಆಯ್, ಹೌದಾ ಮಮ್ಮಿ? ನಿಜವಾಗ್ಲೂ ನೀನು ನನ್ನ ಜೊತೆನೇ ಇರ್ತೀರಾ ತಾನೇ? ಹೌದು, ಇನ್ಮೇಲೆ ನನ್ನ ಮುದ್ದು ಮಗಳ ಜೊತೆನೇ ಇರ್ತೀನಿ. ಅದು ಸರಿ, ಯಾಕೆ ನೀವು ಇದಕ್ಕಿದಾಗ ನನ್ನ ಜೊತೆನೇ ಇರ್ತೀರಾ? ಯಾಕೆ ಚೈತು, ನಾನು ನಿನ್ನ ಜೊತೆ ಇರೋದು ನಿನ್ಗೆ ಇಷ್ಟ ಇಲ್ವಾ? ಸರಿ ಬಿಡು, ನಾನು ಹೋಗ್ತೀನಿ. ಬೇಡ ಮಮ್ಮಿ, ನೀವು ಇಲ್ಲೇ ಇರಿ.
ಚೈತು, ನೀನು ಯಾವಾಗಲೂ ಹೇಳ್ತಿದ್ದಲ್ಲ, ಮಮ್ಮಿ ನಾನು ಒಬ್ಬಳೇ ಇರ್ತೀನಿ, ನಾನು ಒಬ್ಬಳೇ ಮಲಗ್ತೀನಿ, ನಂಗೆ ತುಂಬ ಭಯ ಆಗ್ತಿರುತ್ತೆ ಅಂತ. ಅದಕ್ಕೆ ನಾನು ನನ್ನ ಮಗಳ ಜೊತೆನೇ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಸೋ ನೈಸ್, ಐ ಆಮ್ ಸೋ ಹ್ಯಾಪಿ. ಐ ಆಮ್ ಆಲ್ಸೋ ಹ್ಯಾಪಿ ಬೇಬಿ. ಮಮ್ಮಿ, ಆದರೆ ಡ್ಯಾಡಿ? ಚೈತು, ಡ್ಯಾಡಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಈಗ ನಾನು ಬಂದಿದ್ದೀನಿ ತಾನೆ, ನಿನಗೆ ಖುಷಿ ಅಲ್ವಾ? ಖುಷಿನೇ. ಸರಿ, ನಡಿ ಮಲ್ಕೊ. ಇನ್ಮೇಲೆ ನಾನೇ ನನ್ನ ಮಗಳನ್ನ ಎಬ್ಬಿಸ್ತೀನಿ, ತಿಂಡಿ ತಿನ್ನಿಸ್ತೀನಿ, ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ. ಹೌದಾ ಮಮ್ಮಿ? ಮಮ್ಮಿ, ನನಗೆ ಕತೆ ಹೇಳ್ತೀರಾ? ನಾವು ಒಂದು ಕತೆ ಹೇಳು ಮಮ್ಮಿ. ಆಯಿತು, ಹೇಳ್ತೀನಿ. ಅದು ನಾನೊಂದು ವಿಷಯ ಹೇಳಬೇಕು. ನಿಮ್ಮ ಸೈಲೆನ್ಸ್ ನನ್ನನ್ನು ಕೊಲ್ತಾ ಇದೆ. ನಿಮ್ಮ ಈ ಮುಗ್ಧತೆ ನನ್ನನ್ನು ಹುಚ್ಚಿ ಅನ್ನಾಗಿ ಮಾಡ್ತಿದೆ. ನನ್ನ ಜೀವನದಲ್ಲಿ ನೀವು ತುಂಬ ವಿಶೇಷ. ಸಿಕ್ಕಿದ್ರೆ ಇಂಥ ಗಂಡನೇ ಸಿಗಬೇಕು ಅಂತ ಆ ದೇವರಲ್ಲಿ ದಿನ ಬೇಡ್ಕೋತಿದ್ದೆ. ಕನಸು ಕೂಡ ಕಾಣ್ತಿದ್ದೆ. ನನ್ನ ಆಸೆಯಂತೆ ಆ ದೇವರು ನಿಮ್ಮನ್ನು ನನಗೆ ಕೊಟ್ಟ. ಈ ನಿಮ್ಮ ಕುರ್ಚಲ್ ಗಡ್ಡ, ಈ ನಿಮ್ಮ ಮೀಸೆ, ಆ ನಿಮ್ಮ ಗಂಭೀರವಾದ ನೋಟ ನನಗೆ ತುಂಬ ಇಷ್ಟ. ನಿಮ್ಮನ್ನು ನೋಡಿದ್ರೆ ಯಾರಿಗೆ ತಾನೇ ಪ್ರೀತಿ ಆಗದೇ ಇರುತ್ತೆ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ನಿಮ್ಮ ಎಲ್ಲ ಭಾವನೆಗಳಿಗೂ ಸ್ಪಂದಿಸ್ತೀನಿ ನಾನು. ನಿಮ್ಮ ಜೀವನದಲ್ಲಿ ನಡೆದಿರೋ ಎಲ್ಲ ಕೆಟ್ಟ ಘಟನೆಗಳನ್ನೂ ಮರೆಸ್ತೀನಿ ನಾನು. ನನಗೆ ಜೀವನ ಕೊಟ್ಟೋರು ನೀವು. ನಿಮ್ಮ ಋಣನ ತೀರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ. ಏನು ಹಾಗೆ ನೋಡ್ತಿದ್ದೀರಾ? ಆಶ್ಚರ್ಯ ಆಗ್ತಾ ಇದೆಯಾ? ಏನು ಈ ಹುಡುಗಿ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ? ನಾನು ಈ ಮನೆಗೆ ಬರ್ತಿದ್ದ ಹಾಗೆ ನೀವು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಯಿತು. ನಿಮ್ಮ ಮನಸ್ಥಿತಿ, ನಿಮ್ಮ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಆರತಿ ಅಕ್ಕನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತಲೂ ಗೊತ್ತು. ಅವ್ರನ್ನ ಬಿಟ್ಟು ನಿಮ್ಮ ಕೈಲಿ 1 ನಿಮಿಷ ಕೂಡ ಇರೋಕ್ಕಾಗಲ್ಲ ಅನ್ನೋದು ಗೊತ್ತು. ಆರತಿ ಅಕ್ಕ ಈ ಸ್ಥಿತಿಲಿರಬೇಕಾದ್ರೆ ನಿಮಗೆ ಬೇರೊಂದು ಮದುವೆ ಮಾಡಿಸಿದ್ದು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಆದರೆ
ಆರತಿ ಅಕ್ಕನ ಕೊನೆ ಆಸೆ ಈಡೇರಿಸ್ಬೇಕು ಅಂತ ನೀವು ಈ ಮದುವೆಗೆ ಒಪ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಯಿತು. ನನಗೇನು ಬೇಜಾರಿಲ್ಲ, ಹಾಗೆ ಇದರಲ್ಲಿ ನನ್ನ ತಪ್ಪು ಕೂಡ ಇಲ್ಲ. ನಾನು ಜೀವನದ ಆಸರೆಗೆ ಬಂದೋಳು, ಯಾವುದನ್ನು ಒತ್ತಾಯದಿಂದ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರೋಳು. ನೀವಾಗ ನೀವೇ ಮನ್ಸು ಮಾಡೋವರೆಗೂ ನಾನು 2 ಹೆಜ್ಜೆ ಹಿಂದೇನೆ ಇರ್ತೀನಿ. ಆರತಿ ಅಕ್ಕನ ಆರೋಗ್ಯ ಹೀಗಾಯ್ತಲ್ಲ ಅಂತ ನೊಂದ್ಕೋಬೇಡಿ. ನಾವಿಬ್ಬರೂ ಸೇರಿ ಅಕ್ಕನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ. ಈ ಮನೇಲಿ ಅಕ್ಕನ ಸ್ಥಾನ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆ ಸ್ಥಾನಕ್ಕೆ ಯಾವತ್ತೂ ಅರ್ಹಳಲ್ಲ. ಆರತಿ ಅಕ್ಕ ನನ್ನ ಪಾಲಿನ ದೇವರು, ನನಗೆ ಜೀವನ ಕೊಟ್ಟೋರು. ಅವರು 100 ಕಾಲ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಅವರಿರೋವರೆಗೂ ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆರತಿ ಅಕ್ಕಂಗೆ ನಾವಿಬ್ಬರು ದೂರ ಇದ್ದೀವಿ ಅಂತ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಬೇಜಾರು ಮಾಡಿದ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ. ಮನೆಯವ್ರ ದೃಷ್ಟಿಲಿ ನಾವಿಬ್ಬರು ಅನ್ಯೋನ್ಯವಾಗಿದ್ದೀವಿ ಅಂತಲೇ ತೋರಿಸ್ಕೊಳ್ಳೋಣ. ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ, ಪ್ರಾಮಿಸ್. ನೀವು ಯಾರಿಗೂ ಹೇಳಬೇಡಿ. ನೀವು ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ಗುಡ್ ನೈಟ್.
ಮೊದಲು ಆರತಿ ಅಕ್ಕನ ಎತ್ಸಿ ಕಾಫಿ ಕೊಡೋಣ. ನಾನು ಮಾಡಿರೋ ಮೊದಲನೇ ಕಾಫಿ ಈ ಮನೇಲಿ ಆರತಿ ಅಕ್ಕನೇ ಕುಡೀಲಿ. ಕುಡಿದು ಅದು ಹೇಗಿದೆ ಅಂತ ಹೇಳಿ. ಆಗ ಅಕ್ಕ ತುಂಬ ಖುಷಿ ಪಡ್ತಾರೆ. ಅಕ್ಕ, ಆರತಿ ಅಕ್ಕ, ಏನಾಯ್ತು? ಅಲ್ಲಿ ರೂಮಲ್ಲಿ ಅಕ್ಕ. ಆರ್ತಿ, ಆರ್ತಿಗೆ ಏನಾಯ್ತು? ಆರ್ತಿಗೆ ಏನಾಯ್ತು ಹೇಳು. ಅಕ್ಕ ಸತ್ತೋಗಿದ್ದಾರೆ. ಆರ್ತಿ, ಆರ್ತಿ! ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ಆರ್ತಿ, ಆರ್ತಿಗೆ ಆರ್ತಿಗೆ ಏನೋ ಆಗಿದೆ. ಕನಸ್ಕಂಡ್ರಾ? ಕನ್ಸು ಇರ್ಬೋದು, ಗೊತ್ತಿಲ್ಲ. ಆದ್ರೆ ಆರ್ತಿಗೆ ಏನೋ ಆಗಿದೆ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೆ ಆರತಿ ಅಕ್ಕನ ಬಗ್ಗೆ ಕನಸು ಬಿತ್ತು ಅನ್ಸುತ್ತೆ. ಅಕ್ಕಂಗೆ ಏನೂ ಆಗಿಲ್ಲ. ಇಲ್ಲ, ನಾನು ಆರ್ತಿ ನೋಡ್ಬೇಕು. ರೀ, ಸ್ವಲ್ಪ ನನ್ನ ಮಾತು ಕೇಳಿ. ಆರತಿ ಅಕ್ಕಂಗೆ ಏನೂ ಆಗಿರಲ್ಲ. ಅವರು ಮಲಗಿರ್ತಾರೆ. ನೀವು ಇಷ್ಟೊತ್ನಲ್ಲಿ ಹೋಗೋದು ಸರಿ ಕಾಣಲ್ಲ. ಪ್ಲೀಸ್ ಹೋಗಬೇಡಿ. ಇಲ್ಲ, ನಾನು ಆರ್ತಿ ನೋಡ್ಬೇಕು. ಸ್ವಲ್ಪ ನನ್ನ ಮಾತು ಕೇಳಿ. ಇವತ್ತು ನಮ್ಮ ಮೊದಲನೇ ರಾತ್ರಿ. ನೀವು ಈ ಥರ ಮಧ್ಯರಾತ್ರಿಲಿ ಎದ್ದು ಹೋದ್ರೆ ಆರತಿ ಅಕ್ಕಂಗೆ ಬೇಜಾರಾಗುತ್ತೆ. ಪ್ಲೀಸ್ ನಾನು ಒಂದ್ಸಲ ಆರ್ತಿ ನೋಡ್ಬೇಕು. ದಯವಿಟ್ಟು ನನ್ನ ತಡಿಬೇಡ ಪ್ಲೀಸ್.